ಯಾತ್ರೆಯು ಸಫಲವಾಯಿತು. ದೇವಕಿ ವರನಂದನ ಭವಜನಯನ ಮಾಧವ, ದೇವಕಿ ವರನಂದನ ಭವಜನಯನ ಮಾಧವ, ದೇವಕಿ ವರನಂದನ. ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂದು ನೆನೆಸಿದ್ದ ಪರಮಾತ್ಮನು ನೀನೆ ಪರಮಾತ್ಮನು ದೈವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ದೈವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇನ್ನು ನಿನಗಿಂತ ಪರದೈವ ನಮ್ಮಿಪ್ಪೆ ಮಾಧವ, ದೇವಕಿ ವರನಂದನ ಪವಜನಯನ. ನಮ್ಮಿಪ್ಪೆ ಮಾಧವ, ದೇವಕಿ ವರನಂದನ, ದೇವಕಿ ವರನಂದನ, ದೇವಕಿ ವರನಂದನ. ಅಕಾರ್ಯ ಮಾಡಬೇಕು. ಸಾಹಸದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಂತೆ ಭಾರವಾದ ಹೊರೆಯನ್ನು ಅಪೇಕ್ಷೆ ಬಿಟ್ಟು ಬರಿಕರದನ್ನು ನಂಬಿ ಕೆಟ್ಟೇಲು ಮರುಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ದೇವ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕ ನೀನು. ನನ್ನ ರಥದ ಮಾರ್ಗ ನಿರ್ಮಿಸಿ ನನಗೊಂದು ಗತಿಯನ್ನು ತೋರಿಸು. ಈ ನಿನ್ನ ವರದಾಸ್ತ್ರವು ನನ್ನ ರಥಾಸ್ತ್ರದ ಕಡಿವಾಣ ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ಮುಖದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಾಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದನ್ನು ನೀನೇ ನೋಡುವೆಂತೆ ದೇವಾ. ಅರ್ಜುನ, ದೇವರು ದೇವರೆಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವನ್ನು ನಾನು ಏನು ಕಂಡೆ ಪಾರ್ಥ? ನನ್ನ ನಿನ್ನಲ್ಲಿ ಇಂದ್ರಜಲವೇಕೆ ದೇವಾ?